ಎಲ್ರಿಗೂ ನಮಸ್ಕಾರ. ಬಳ ಮೀಸಲಾತಿಯಿಂದ ಬಹಳಷ್ಟು ಸ್ಪರ್ಧಾತ್ಮಕ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಬಹಳ ನೊಂದ್ಕೊಂತಿದ್ದೀರಿ. ಆತ್ಮವಿಶ್ವಾಸ ಬರ್ತಾ ಬರ್ತಾ ಕುಗ್ತಾ ಇದೆ. ಇದಕ್ಕೆ ನಾನಿವತ್ತು ಕರುಣಾಳು ಬಾಬೆಳಕೆ ಪುಸ್ತಕವನ್ನ ಓದ್ತಾ ಇದ್ದಾಗ ಒಂದು ಕತೆ ನನಗೆ ನೆನಪಾಯಿತು. ಆ ಕಥೆಯನ್ನ ಇವತ್ತು ನಿಮಗೆ ಹೇಳಬೇಕಂತೂ ನನಗೆ ನನ್ನ ಮನಸ್ಸು ಹೇಳ್ತು. ಹಿಂಗಾಗಿ ಇವತ್ತಿನ ನಿಮ್ಮ ಹತ್ರ ನಾನು ಈ ಕಥೆಯನ್ನ ಹೇಳಿಕ್ ಬಂದೇನೆ. ಈ ಕತೆ ನಿಮ್ಗೆಲ್ರಿಗೂ ಒಂದು ರೀತಿಯ ಆತ್ಮವಿಶ್ವಾಸವನ್ನ ಇಮ್ಮಡಿಗೊಳಿಸುವಂತಹ ಕಥೆಯಾಗಿದೆ. ಕತೆ ಪ್ರಾರಂಭವಾಗುವುದು ಗ್ರೀಕದ ಒಂದು ಅಥೆನ್ಸ್ ನಗರದೊಳಗೆ. ಹಿಂಗೆ ಒಂದಿನ ಒಬ್ಬ ತಂದೆ ಮತ್ತು ಮಗ ಇಬ್ರು ಕೂಡಿ ರಸ್ತೆಯೊಳಗೆ ಹೋಗ್ತಾ ಇದ್ರು. ರಸ್ತೆಯೊಳಗೆ ಹೋಗ್ತಾ ಇದ್ದಾಗ ತನ್ನ ತಂದೆಗೆ ಮಗು ಕೇಳ್ತದ, ಅಪ್ಪ ಅಲ್ಲಿ ಸಾಲಾಗಿ ನಿಂತಾರಲ್ಲ, ಯಾಕೆ ನಿಂತಾರ ಅಂತ. ತಂದೆ ಹೇಳ್ತಾನ, ನೋಡಪ್ಪ, ಭವಿಷ್ಯದೊಳಗಡೆ ಏನ್ ಆಕೈತಿ ಅನ್ನೋದನ್ನ ಅವರು ಆ ಏನು ಸಾಲಾಗಿ ನಿಂತ ಸರದಿಯಲ್ಲಿ ನಿಂತ ವ್ಯಕ್ತಿಗಳ ಅಂಗೈ ನೋಡಿ ಭವಿಷ್ಯವನ್ನ ಹೇಳ್ತಾರ. ಅಂತಹ ಪಂಡಿತರು ಒಳಗಿದಾರ ಅಂತ ಆ ಮನೆಯೊಳಗೆ. ಅದಕ್ಕ ಆ ಹುಡುಗನಿಗೆ ಕುತೂಹಲ ಹೆಚ್ಚಾಯ್ತು. ಓ, ನನ್ನ ಭವಿಷ್ಯದೊಳಗಡೆ ಏನಾಗಬಹುದು ಅಂತಂದು ಅವನಿಗೆ ಮತ್ತೆ ಮತ್ತೆ ವಿಚಾರಗಳು ಬರ್ಲಿಕ್ಕೆ ತೊಡಗಿತು. ಹಿಂಗಾಗಿ ಆ ಹುಡುಗ ಏನ್ ಮಾಡ್ತಾನ, ಮಾರನೆಯ ದಿನ ತನ್ನ ಸಾಲಾಗಿ ಸರದಿಯೊಳಗೆ ನಿಲ್ತಾನ. ಸಾಲಾಗಿ ಸರದಿಯೊಳಗೆ ನಿಂತು ಪಂಡಿತರ ಮುಂದೆ ಬಂದು ಕುಳಿತಾನ. ಮಗು, ನೀನಿಷ್ಟು ಚಿಕ್ಕವನಿದ್ದಿ, ಯಾಕೆ ನಿನಗೆ ಭವಿಷ್ಯವನ್ನ ತಿಳಿಬೇಕು ಅನಿಸ್ತಾ ಇದೆ ಅಂತ ಪಂಡಿತರು ಕೇಳಿದಾಗ ಆ ಹುಡುಗ ತಟ್ಟನೆ ಹೇಳಿದ, ಇಲ್ಲ, ನಾನು ನನ್ನ ಭವಿಷ್ಯವನ್ನ ತಿಳ್ಕೊಳ್ಳೇಬೇಕು ಅಂತಂದು ತನ್ನ ಬಲಗೈ ಅಂಗೈಯನ್ನ ಮುಂದೆ ಸರಿಸಿದ. ಅದಕ್ಕ ಪಂಡಿತರು ನೋಡ್ತಾ ನೋಡ್ತಾ ಹೇಳ್ತಾರ, ತನ್ನ ಅಂಗೈಯನ್ನ ಆ ಹುಡುಗನ ಅಂಗೈ ನೋಡಿದಾಗ ಹೇಳ್ತಾರ, ನೀನು ಬಹಳ ಶಕ್ತಿಶಾಲಿ ಅದಿ, ಆದ್ರೆ ನಿನ್ಗೆ ಒಂದು ಅಂಗೈಯಲ್ಲಿ ಒಂದು ಗೆರೆ ಇದ್ದಿದ್ರೆ ನೀನು ಇನ್ನೂ ಬಲಿಷ್ಠನಾಗ್ತಾ ಇದ್ದಿ ಅಂತಂದು ಹೇಳ್ತಾರೆ. ಆ ಹುಡುಗನಿಗೆ ಅದೇನೋ ಕೋಪ, ಅದೇನೋ ಅಚಲವಾದ ದುರ್ನಂಬಿಕೆ. ತನ್ನ ಒಂದು ಜೇಬಿನಲ್ಲಿದ್ದಂತಹ ಏನು ಚಾಕುವನ್ನ ತೆಗೆದು ಆತ ಭರ್ರನೆ ತನ್ನ ಒಂದು ಅಂಗೈ ಮೇಲೆ ಒಂದು ಗೆರೆಯನ್ನ ಎಳೆದು ಬಿಡ್ತಾನೆ. ರಕ್ತ ತಟ್ಟನೆ ಸೋರ್ತಾ ಇತ್ತು. ಅಲ್ಲಿದ್ದಂತ ಪಂಡಿತರಿಗೆ ಆಶ್ಚರ್ಯವಾಯ್ತು. ಇದೇನಿದು, ಮಗು ಗೆರೆ ಇಲ್ಲದಕ್ಕೆ ಒಂದು ಗೆರೆಯನ್ನೇ ಎಳೆದುಕೊಂಡು ಬಿಡ್ತು. ಆ ಮಗು ಮತ್ತೆ ಕೇಳ್ತಾನೆ ಪಂಡಿತರಿಗೆ, ನೋಡಿ, ನನಗೆ ನೀವು ಗೆರೆ ಇಲ್ಲ ಅಂತ ಹೇಳಿದ್ರಲ್ಲ, ಈಗ ಗೆರೆ ಇದೆ, ಇಷ್ಟು ಸಾಕಲ್ಲವೇ ಅಂತ ಹೇಳಿದಾಗ ಪಂಡಿತರು ಹೇಳ್ತಾರ, ನೋಡಪ್ಪ, ನಿನಗೆ ಒಂದು ಗೆರೆ ಇಲ್ಲ 10 ಗೆರೆ ಇಲ್ಲದಿದ್ರು ಕೂಡ ಮುಂದೆ ಜಗತ್ತಿನೊಳಗ ನೀನು ಅಸಾಮಾನ್ಯ ವ್ಯಕ್ತಿ ಆಗ್ತಿ ಅಂತ ಹೇಳ್ತಾನೆ. ಮುಂದೆ ಆ ಹುಡುಗ ಯಾರಂತ ನೀವು ಕೇಳಿದ್ರೆ ಅದು ಚಕ್ರವರ್ತಿ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಬಗ್ಗೆ ನಾವು ಬಹಳಷ್ಟು ಓದೇವಿ ಗ್ರೀಕ್ ಇತಿಹಾಸದೊಳಗಡೆ. ಇವನ್ ಭಾರತದ ಸಮೀಪಕ್ಕೂ ಬಂದು ಕೂಡ ಅಂತ ಜಗತ್ತನ್ನೇ ಗೆಲ್ಲುವಂತಹ ಕಲ್ಪನೆ, ಜಗತ್ತನ್ನೇ ಗೆಲ್ಲಬೇಕೆಂಬ ಮಹದಾಸೆ ಇಟ್ಕೊಂಡಂತಹ ದೊರೆಯೊಳಗ ನಾವು ಅಲೆಕ್ಸಾಂಡರ್ನ ಕಾಣ್ತೀವಿ. ಹೌದು, ಇವತ್ತಿನ ಈ ಒಂದು ಕತೆ ನಮಗೆ ಒಂದು ಸ್ಫೂರ್ತಿಯನ್ನು ನೀಡ್ತದ, ನಮಗೊಂದು ಆತ್ಮವಿಶ್ವಾಸವನ್ನ ಬೆಳೆಸ್ತದ. ಯಾಕಂತಂದ್ರ ಇವತ್ತು ನಾವು ಮಾಡುವಂತಹ ಕೆಲಸದೊಳಗ ನಮಗೆ ಏನು ಸ್ಪಷ್ಟತೆ ಇಲ್ಲದೆ ಇದ್ರು ಕೂಡ, ನಮ್ಗೆ ಒಂದು ಏನು ಲಾಭ ದೊರೆತೇ ಇದ್ರು ಕೂಡ, ಭವಿಷ್ಯದೊಳಗ ಇವತ್ ನಾವು ಮಾಡುವಂತ ಪ್ರಯತ್ನದೊಳಗ ನಮ್ಗೆ ಫಲ ಸಿಗ್ತದ. ಅದಕ್ಕೆ ಬಹಳ ಸಮಸ್ಯೆಗಳು ನಿಮ್ಗೆ ಇರಬಹುದು, ಆದ್ರೆ ನಿಮ್ಮೊಳಗಿನ ಒಂದು ಆತ್ಮವಿಶ್ವಾಸವನ್ನ, ನಿಮ್ಮೊಳಗಿನ ಒಂದು ಧೈರ್ಯವನ್ನ ನೀವು ಕುಗ್ಗಿಸ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೂ ಕೂಡ ಒಂದು ಸಮಯ ಅಂತ ಬರ್ತದ, ಒಂದು ದಿನ ಅಂತ ಬರ್ತದ. ಅದಕ್ಕೋಸ್ಕರ ನೀವು ವೇಟ್ ಮಾಡ್ಬೇಕು, ಅದಕ್ಕೋಸ್ಕರ ನೀವು ಕಾಯ್ಬೇಕು. ಅದಕ್ಕೆ ಹೇಳ್ತಾರಲ್ವಾ, ತಾಳಿದವನು ಬಾಳಿಯಾನು ಅಂತ. ಇವತ್ತು ನಾವು ಅದಕ್ಕೇನೆ ಮತ್ತೊಂದ್ಸಲ ನಾನು ನೆನಪು ಮಾಡ್ತೇನೆ ನಿಮಗೆ ಪದೇ ಪದೇ, ಏನು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತ ಬರ್ತದ ಅಂತ ಹೇಳ್ತಾರೆ ನಮ್ಗೆ. ಅಂದ್ರೆ ನಾವು ಬೆಟ್ಟದ ಮೇಲೆ ಮನೆ ಮಾಡೇವಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಏನು ಪ್ರಾಣಿಗಳಿಗೆ ಅಂಜಿದ್ರೆ ಉಪಯೋಗ ಆಗ್ತದೆ. ಇಟ್ ಮೀನ್ಸ್ ಅದು ಇಂಪಾರ್ಟೆಂಟ್ ಇದೆನಾ, ಮೀನಿಂಗ್ ಇದೆನಾ, ಇಲ್ಲ ತಾನೆ. ಹಂಗೆ ನಮ್ಗೆ ಜೀವನದೊಳಗೆ ನಮಗ್ ಬರದೇ ಇರುವಂತಹ ಕಷ್ಟಗಳು ಮತ್ತೆ ಯಾರಿಗ್ ಬರ್ಬೇಕು? ಓಕೆ, ಒಬ್ಬ ವ್ಯಕ್ತಿಗೆ ಕಷ್ಟ ಬಂದಾಗನೇ ಅವ ನಿಜವಾದ ವ್ಯಕ್ತಿತ್ವ ಅವನಿಗೆ ತಿಳಿಲಿಕ್ಕೆ ಗೊತ್ತಾಗೋದು. ಇವತ್ತಿನ ಈ ಕಥೆಯಿಂದ ನಿಮ್ಮ ಒಂದು ಆತ್ಮವಿಶ್ವಾಸ, ನಿಮ್ಮ ಒಂದು ಧೈರ್ಯ, ಮುಂದೆ ಹೆಜ್ಜೆ ಇಡುವಂತಹ ಏನು ಒಂದು ಗುರಿ ಇದೆಯಲ್ಲ, ಅದಕ್ಕೆ ಮತ್ತಷ್ಟು ಸ್ಫೂರ್ತಿ ನೀಡಿದೆ ಅಂತಂದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದೊಳಗಡೆ ಇದೇ ರೀತಿಯಾದಂತಹ ಮತ್ತಿಷ್ಟು ಕಥೆಗಳನ್ನ ನಿಮ್ ಮುಂದೆ ತಂದು ನಾನು ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಈ ಕಥೆಯನ್ನು ದಯವಿಟ್ಟು ಕಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.